ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಅಮೃತ ಸ್ಪೈಸಸ್ಗಳಿವೆ. ಅಮೃತ ಸಮಾನ ಅಂತ ಹೇಳ್ಬೋದು. ಆದರೆ ಈ ಸ್ಪೈಸಸ್ಗಳು ನಮ್ಮಲ್ಲಿ ಏನು ಮಾಡ್ತಾವೆ ಅಂದರೆ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ರಸವಹ, ರಕ್ತವಹ, ಮಾಂಸವಹ, ಮೇದವಹ, ಅಸ್ಥಿವಹ ಶ್ರೋತಸ್ಸುಗಳು. ಸಾಂಬಾರು ಪುಡಿ ಅಂದರೆ ಎಷ್ಟು ಹಾಕ್ಬೋದಪ್ಪ? ಒಂದು 2-3 ಜನ ನಾವು ಆಹಾರ ರೆಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಅರ್ಧ ಮುಕ್ಕಾಲು ಚಮಚ ಹಾಕ್ಬೋದು, ಹೆಚ್ಚಂದ್ರೆ 1 ಚಮಚ. ಅದಕ್ಕಿಂತ ಹೆಚ್ಚು ಹಾಕಿದರೆ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಎಲ್ಲೂ ಬ್ಲಾಕೇಜ್ ಆಗಲ್ಲ. ಬ್ಲಾಕೇಜ್ ಆಗದೇ ಇದ್ದರೆ ಬ್ರೈನ್ ಹೆಮರೇಜು, ಹಾರ್ಟ್ ಬ್ಲಾಕೇಜು, PCOD, PCOS, ಬಲ್ಕಿ ಯೂಟ್ರಸ್. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆದ್ಮೇಲೆ ಸ್ಪೈಸಸ್ ಬೆನಿಫಿಟ್ಸ್ ಆಫ್ ಹೆಲ್ತ್ ಅಂದರೆ ಖಾರದ ಪದಾರ್ಥಗಳ ಆರೋಗ್ಯದ ಲಾಭಗಳು. ಖಾರದ ಪದಾರ್ಥಗಳಂದ್ರೆ ಯಾವುವು? ಕಾಳುಮೆಣಸು, ಬೆಳ್ಳುಳ್ಳಿ, ಲವಂಗ, ಶುಂಠಿ, ಹಿಪ್ಪಲಿ, ಹಸಿಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, ಚಕ್ಕೆ, ಜೀರಿಗೆ, ಅಜ್ವಾನ, ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಅಮೃತ ಸ್ಪೈಸಸ್ಗಳಿವು. ಅಮೃತ ಸಮಾನ ಅಂತ ಹೇಳ್ಬೋದು. ಆದರೆ ಅತಿಯಾದರೆ ಅಮೃತನೂ ಸಹ ವಿಷ ಆಗುತ್ತೆ. ನಮ್ಮ ಪೂರ್ವಜರ ಆಹಾರದಲ್ಲಿ ಇವನ್ನೆಲ್ಲ ಬಳಸ್ತಾ ಇದ್ರು. ಇನ್ನೂ ಹಲವಾರು ಸಾಂಬಾರು ಪದಾರ್ಥಗಳಿದ್ದಾವೆ, ಅದರಲ್ಲೆಲ್ಲ ಸ್ಪೈಸಸ್ ಗುಣಗಳಿದ್ದಾವೆ. ಮಗ್ಗು ಅಂತ ಹೇಳ್ತೇವೆ, ಹಲವಾರು ರೀತಿಯ ಸಾಂಬಾರು ಪದಾರ್ಥಗಳಿದ್ದಾವೆ. ಅವೆಲ್ಲ ಸಾಂಬಾರು ಪದಾರ್ಥಗಳೇ ಹೊರತು ಅವುಗಳನ್ನ ಮಸಾಲೆ ಪದಾರ್ಥಗಳಂತ ಹೇಳಬಾರ್ದು. ಭಾಳ ಜನ ಅದನ್ನು ಮಸಾಲೆ ಪದಾರ್ಥಗಳು ಅಂತ ಕರೀತಾರೆ. ಅದು ಮಸಾಲೆ ಪದಾರ್ಥ ಅಂತೇಳಿ ಅರಬ್ರು ಕರೆದಿರೋದು. ಕಾಳುಮೆಣಸಂತೂ ಬಂಗಾರ ಇದ್ದಂಗೆ. ಈ ಸ್ಪೈಸಸ್ಗಳು ಎಲ್ಲವೂ ಕೂಡ ಅಷ್ಟೇ. ಈ ಸ್ಪೈಸಸ್ಗಳು ನಮ್ಮಲ್ಲಿ ಏನು ಮಾಡ್ತಾವೆ ಅಂದರೆ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಶ್ರೋತು ಅವರೋಧಗಳನ್ನು ಏನು ಮಾಡ್ತದೆ? ದೂರ ಮಾಡುತ್ತೆ. ಶ್ರೋತಸ್ಸುಗಳು ರಸವಹ, ರಕ್ತವಹ, ಮಾಂಸವಹ, ಮೇದವಹ, ಅಸ್ಥಿವಹ ಶ್ರೋತಸ್ಸುಗಳು. ಅನ್ನವಹ, ಉದಕವಹ, ಪ್ರಾಣವಹ ಶ್ರೋತಸ್ಸುಗಳು. ಸ್ತನ್ಯವಹ, ಆರ್ತವಹ ಶ್ರೋತಸ್ಸುಗಳು. ಹೀಗೆ ಶ್ರೋತಸ್ಸುಗಳಿರ್ತವೆ. ಮಾರ್ಗ ಶುದ್ಧವಾಗಿದ್ದರೆ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಸರ್ಕ್ಯುಲೇಷನ್ ಚೆನ್ನಾಗಾದರೆ ಎಲ್ಲೂ ಬ್ಲಾಕೇಜ್ ಆಗಲ್ಲ. ಬ್ಲಾಕೇಜ್ ಆಗದೇ ಇದ್ದರೆ ಬ್ರೈನ್ ಹೆಮರೇಜು, ಹಾರ್ಟ್ ಬ್ಲಾಕೇಜು, PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಮ್ ಥಿಕ್ನೆಸ್, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, ಫ್ಯಾಟಿ ಲಿವರು, ಇಂಥವೆಲ್ಲ ಬ್ಲಾಕೇಜಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸ್ಪೈಸಸ್ಗಳನ್ನ ನಾವು ಸಮ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋದರೆ ನಮ್ಮಲ್ಲಿ ಕೊಬ್ಬು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಒಬೆಸಿಟಿ ಎಲ್ಲ ಬರೋದಿಲ್ಲ. ಎಲ್ಲೂ ಗಂಟುಗಳಾಗೋದಿಲ್ಲ. ಲೈಪೋಮಾ ಮತ್ತದು ಕೆಲವು ಸಂದರ್ಭದಲ್ಲಿ ಕಾರ್ಸಿನೋಮಾಗಿ ಕನ್ವರ್ಟ್ ಆಗಿ ಕ್ಯಾನ್ಸರ್ ಆಗ್ಬೋದು. ಇಂಥವೆಲ್ಲ ಗಂಟು ಕಟ್ಟೋದಾಗಲಿ, ಬ್ಲಾಕೇಜ್ ಆಗೋದಾಗಲಿ, ಇವೆಲ್ಲವನ್ನು ಬರದಂತೆ ತಡಿಲಿಕ್ಕೆ ಸ್ಪೈಸಸ್ಗಳು ಉತ್ತಮವಾದ ಪರಿಹಾರವನ್ನು ನಮಗೆ ನೀಡುತ್ತವೆ. ಹಾಗೆ ಇವು ಒಳ್ಳೆಯ ಪರಿಹಾರವನ್ನು ನೀಡ್ತವೆ ಅಂದ ಮಾತ್ರಕ್ಕೆ ಅಧಿಕ ಪ್ರಮಾಣದಲ್ಲಿ ಸೇವನೆ ಮಾಡೋದು ಹಾನಿಕರ. ಇದರಿಂದ ಏನಾಗುತ್ತೆ? ಹೆಚ್ಚಾಗಿ ತಿಂದರೆ ಪಿತ್ತ ವಿಕಾರ ಆಗುತ್ತೆ. ಸ್ಪೈಸಸ್ ಇದು ಮೊದಲೇ ತೀಕ್ಷ್ಣ ಮತ್ತು ಉಷ್ಣ ಗುಣಧರ್ಮ ಹೊಂದಿರ್ತವೆ. ಸಮತೋಲನದಲ್ಲಿ ತಿಂದರೆ, ಸಮ ಪ್ರಮಾಣದಲ್ಲಿ ತಿಂದರೆ ವಾತ, ಪಿತ್ತ, ಕಫ 3 ಸಮತೋಲನವಾಗಿರ್ತವೆ. ಪಿತ್ತ ಪ್ರಕೃತಿ ಇರೋರು ಸ್ವಲ್ಪ ಇಂಥ ಸ್ಪೈಸಸ್ ಸೇವನೆ ಮಾಡಬೇಕಾದ್ರೆ ಜೊತೆಗೆ ಆಹಾರದಲ್ಲಿ ತುಪ್ಪವನ್ನು ಬಳಸಿದರೆ ಸಮ ಇರ್ತದೆ. ಇದನ್ನು ಆಹಾರದಲ್ಲಿ ಬಳಸೋದು, ಕಷಾಯದ ರೂಪದಲ್ಲಿ ಬಳಸೋದು ಒಳ್ಳೆಯದು. ಈಗ ಇವೆಲ್ಲ ಸ್ಪೈಸಸ್ಸನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕಷಾಯ ಮಾಡ್ಕೊಂಡು ಕುಡಿಬೋದು. ಅಥವಾ ಇವೆಲ್ಲ ಸ್ಪೈಸಸ್ಸನ್ನು ಕುಟ್ಟಿ ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡು ಆಹಾರದಲ್ಲಿ ಸಾಂಬಾರು ಪದಾರ್ಥದಲ್ಲಿ ನಾವು ಸಾಂಬಾರು ಪದಾರ್ಥವಾಗಿ ಬಳಸ್ಬೋದು. ಹೀಗೆ ಬಳಸೋದ್ರಿಂದ ಇದರ ಲಾಭಗಳು ನಮಗೆ ಉಪಯುಕ್ತ ಆಗ್ತವೆ. ಸಾಂಬಾರು ಪುಡಿ ಅಂದರೆ ಎಷ್ಟು ಹಾಕ್ಬೋದಪ್ಪ? ಒಂದು 2-3 ಜನ ನಾವು ಆಹಾರ ರೆಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಅರ್ಧ ಮುಕ್ಕಾಲು ಚಮಚ ಹಾಕ್ಬೋದು, ಹೆಚ್ಚಂದರೆ 1 ಚಮಚ. ಅದಕ್ಕಿಂತ ಹೆಚ್ಚು ಹಾಕಿದರೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಮತ್ತು ಅದರಲ್ಲಿ ಸಮತೋಲನ ಮಾಡಲಿಕ್ಕೆ ಸ್ವಲ್ಪ ಉದ್ದಿನ ಬೇಳೆನೋ, ಕಡಲೆಬೇಳೆನೋ, ಧನಿಯಾನೋ ಹಾಕ್ಕೊಂಡು ಸಾಂಬಾರು ಪುಡಿ ಮಾಡಿ ಇಟ್ಕೊಳ್ಳೋದು. ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸಾಂಬಾರು ಪುಡಿಯಲ್ಲಿ ಪ್ರಿಸರ್ವೇಟಿವ್ ಟೇಸ್ಟಿಂಗ್ ಪೌಡರ್ಗಳಿರ್ತವೆ. ಅದನ್ನು ತಿಂದರೆ BPನೂ ಬರುತ್ತೆ, ಶುಗರು ಬರುತ್ತೆ, ಕ್ಯಾನ್ಸರು ಬರುತ್ತೆ. ಅದಕ್ಕೆ ಮನೆಯಲ್ಲೇ ಸಾಂಬಾರು ಪದಾರ್ಥವನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಸಾಂಬಾರು ಪದಾರ್ಥ ತಯಾರು ಮಾಡಲಿಕ್ಕೆ ಇವೆಲ್ಲ ಸ್ಪೈಸಸ್ಗಳನ್ನ ನೀವು ಬಳಸ್ಬೋದು. ಹಾಗೆ ಅದರ ಪ್ರಮಾಣ ಎಷ್ಟು ಅಂತ ನಮ್ಮ ಪೂರ್ವಜರು ಹಿಂದೆ ಮನೆಯಲ್ಲಿ ಯಾರು ಹಿರಿಯರಿದ್ದರೆ ಅವ್ರನ್ನ ಕೇಳಿ ಅದನ್ನು ಸಾಂಬಾರು ಪುಡಿ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆಂದರೆ ಅವ್ರು ಹೋದ್ಮೇಲೆ ಆ ಸಂಸ್ಕೃತಿನೇ ಮಾಯ ಆಗುತ್ತೆ. ಈಗ ಉಪ್ಪಿನಕಾಯಿ ಹಾಕೋ ಸಂಸ್ಕೃತಿ ಹೋಯಿತು, ಶೇವಿಗೆ ಮನೆಯಲ್ಲೇ ಮಾಡ್ತಾರೆ, ಆ ಸಂಸ್ಕೃತಿ ಹೋಯಿತು. ಹಪ್ಪಳ, ಸಂಡಿಗೆ ಇವೆಲ್ಲ ಆಯುರ್ವೇದದ ಮೂಲಭೂತ ಆಹಾರಗಳು. ಇವೆಲ್ಲವನ್ನು ನಾವು ಮರಿತಾ ಇದ್ದೇವೆ. ಅದಕ್ಕಿಂತ ಸಮಸ್ಯೆಗಳಾಗ್ತಾ ಇದ್ದಾವೆ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಇವೆಲ್ಲ ಯಾಕಾಗ್ತದೆ ಅಂದರೆ ಸರಿಯಾಗಿ ನಾವು ಸ್ಪೈಸಸ್ಗಳನ್ನ ಬಳಸ್ತಾ ಇಲ್ಲ. ಅದಕ್ಕೆ ಇವನ್ನೆಲ್ಲ ಸಮತೋಲನದಲ್ಲಿ ಬಳಸುವ ರೂಢಿಯನ್ನು ಮಾಡ್ಕೊಳ್ಳೋಣ. ಇದರ ಪ್ರಯೋಜನವನ್ನು ಪಡ್ಕೊಳ್ಳೋಣ. ಒಟ್ಟಿನಲ್ಲಿ ಸರ್ಕ್ಯುಲೇಷನ್ಗೆ, ದೀಪನ ಪಾಚನ ಶಕ್ತಿಗೆ, ಅಗ್ನಿದೀಪನ ಮಾಡಲಿಕ್ಕೆ, ಮಂದಾಗ್ನಿಯನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಸ್ಪೈಸಸ್ಗಳು ಉತ್ತಮ ಪರಿಹಾರ. ಶಾಂತೋ ಅಗ್ನಿ ಮೃಯತೆ ಅಂತ ಹೇಳ್ತಾರೆ. ಅಗ್ನಿ ಶಾಂತವಾದರೆ ಮನುಷ್ಯ ಸಾಯ್ತಾನೆ ಅಂತ ಅಗ್ನಿ ತತ್ವವನ್ನು ಬ್ಯಾಲೆನ್ಸ್ ಇಡಲಿಕ್ಕೆ
ಸ್ಪೈಸಸ್ಗಳ ಒಂದು ಉಪಯೋಗ ಬಹಳ ಇದೆ. ಸಮತೋಲನವಾಗಿ ಬಳಸಿ, ಅತಿ ಹೆಚ್ಚು ಬಳಸಿದರೆ ಪಿತ್ತ ವಿಕಾರ ಆಗುತ್ತೆ ಅಂತ ವಿಚಾರವನ್ನು ತಿಳಿಸ್ತಾ, ಇಂಥ ಆರೋಗ್ಯದ ವಿಚಾರವನ್ನು ತಿಳಿಸ್ಲಿಕ್ಕೆ ಅಂತಲೇ 5 ದಿನ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಒಂದು ಮಾಹಿತಿ ಒಂದು 5 ನಿಮಿಷ 10 ನಿಮಿಷ ಕೇಳಿದಾಗ ನಿಮಗೆ ಡೌಟ್ ಬರ್ತವೆ. ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಕಮೆಂಟ್ ಮಾಡಬೇಕು, ಕೆಲವರು ಕಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ 5 ದಿವಸ ಆ ಒಂದು ಶಿಬಿರದಲ್ಲಿ ನೇರವಾಗಿ ನೀವು ನಮ್ಮ ಜೊತೆಗೆ ಚರ್ಚೆ ಮಾಡ್ಬೋದು. ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ, ಯೋಗ, ಪ್ರಾಣಾಯಾಮ, ಧ್ಯಾನದ ಬಗ್ಗೆ ನಾವೆಲ್ಲ ನಿಮಗೆ ನೇರವಾಗಿ ಮಾಹಿತಿಯನ್ನು ಕೊಡ್ತೇವೆ, ಪ್ರಾಕ್ಟೀಸ್ ಮಾಡಿಸ್ತೇವೆ. ಆ ಶಿಬಿರಕ್ಕೆ ಬನ್ನಿ, ಅದರ ಪ್ರಯೋಜನ ಪಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.